ನೋಡಿರಿ, ಬೆಳ್ಳುಳ್ಳಿ ಚಟ್ನಿ ಅಂತಾರೆ, ಬ್ಯಾಡಗಿ ಮೆಣಸಿನ್ಕಾಯಿ ಚಟ್ನಿ ಅಂತಾರೆ, ಕೆಂಪು ಚಟ್ನಿ ಅಂತಾರೆ. ಯಾಕಂತಂದರೆ ಇದು ಅಷ್ಟು ಹೆಸರು ಇದ್ರೂ ಎಲ್ಲದಕ್ಕೂ ಇದು ಸೆಟ್ ಆಗುತ್ತಲ್ಲ, ಅದಕ್ಕೆ ಅಷ್ಟು ಹೆಸರು ಬಂದವ ಅನ್ನಿಸ್ತೈತಿ. ನೋಡಿರಿ, ಇವಾಗ ಇದನ್ನು ಹೆಂಗೆ ಮಾಡಿ ನಾನು ತೋರಿಸ್ತೀನಿ. ನೋಡಿರಿ, ಬನ್ನಿ ಮಾಡೋಣ. ನೋಡಿರಿ, ಕೆಂಪು ಮೆಣಸಿನ್ಕಾಯಿ ಚಟ್ನಿ ಮಾಡ್ತೀನಿ ಬನ್ನಿ. ಇವಾಗ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೋತೀನಿ. ನೋಡಿರಿ, ಒಂದಿಷ್ಟು ಇಷ್ಟಾದರೆ ಸಾಕು. ನೋಡಿ, ತುಂಬ ಜನ ಇದ್ದರೆ ಭಾಳ ತೊಗೋಬೇಕು, ಸ್ವಲ್ಪ ಜನ ಇದ್ದರೆ ಒಂದು 4 ಜನ ಇದ್ದರೆ ಸಾಕು. ಇವಾಗ ಬ್ಯಾಡಗಿ ಚಟ್ನಿ ಮಾಡ್ತೇನೆ. ನೋಡಿರಿ, ಮಸ್ತ್ ಬರ್ತೈತಿ, ಮಾಡೋಣ ಬರ್ರಿ. ಇವಾಗ ಒಂದು ಬೌಲಿನ ಒಳಗೆ ನೀರು ಕುದಿಯಾಕಿಟ್ಟು ಹೋಗ್ಬೇಕು. ನೋಡಿರಿ, ಈ ಮೆಣಸಿನ್ಕಾಯಿ ಇದ್ರೊಳಗೆ ನೆನೆಸಿಡ್ಬೇಕ್ರಿ. ಒಂದು 3 ತಾಸು ಆದ್ರೆ ಸಾಕು. ಅಂದ್ರೆ ಚಲೋತ್ನಂಗೆ ನೆನೆದು ಚಟ್ನಿನ ಸಣ್ಣಂಗೆ ಚಲೋತ್ನಂಗೆ ಟೇಸ್ಟ್ ಬರ್ತೈತೆ ರೀ. ಮತ್ತು ಅದ್ರ ಮ್ಯಾಗಿನ ಹೊಲಸೆಲ್ಲ ಬಿಸಿನೀರಲ್ಲಿ, ಯಾಕಂತಂದರೆ ಎಣ್ಣೆ ಪಣ್ಣೆ ಹೊಡೆದಿರ್ತಾರೆ ನೋಡಿರಿ ಬೆಳೆ ಮುಂದೆ, ಅದೆಲ್ಲ ಕ್ಲೀನ್ ಆಗುತ್ತೆ. 2 ಉದ್ದೇಶದಿಂದ ಈ ಬಿಸಿನೀರಾಗ ಒಂದು 3 ತಾಸು ನೆನೆಯಿಡ್ಬೇಕು. ನೋಡಿರಿ, ಮೆಣಸಿನ್ಕಾಯಿ ನೋಡಿರಿ, ಈ ಮೆಣಸಿನ್ಕಾಯಿ ನಾನು ಇದಕ್ಕೆ ಹಾಕ್ತೀನಿ. ನೋಡಿರಿ, ಸುಡು ನೀರಿಗೆ ಹಾಕಿ ಮುಚ್ಚಿಟ್ಬಿಡ್ಬೇಕು. ನೋಡಿರಿ, ಇವಾಗ ನೋಡಿ ಹಾಕಿದ್ದೀನಿ. ಒಂದು 3 ತಾಸು ನೆನಿಬೇಕು. ನೋಡಿರಿ, ಇವು ನೀರಾಗ, ಬಿಸಿ ನೀರಾಗ ನೆನಿಬೇಕು. ಇವು ಅಂದ್ರೆ ಕಲರು ಮಸ್ತಾಗಿ ಬರ್ತಾವೆ, ಮ್ಯಾಗಿಂದೆಲ್ಲ ಹೊಲಸು ಹೋಗುತ್ತೆ. ಮತ್ತು ಚಟ್ನಿ ಸಣ್ಣಂಗೆ ಚಂದಂಗೆ ಮಸ್ತಾಗಿ ಟೇಸ್ಟಾಗಿ ಬರ್ತದೆ. ನೋಡಿರಿ, ಇವಾಗ ಮುಚ್ಚಿಡ್ತೀನಿ. ನೋಡಿರಿ, ನಾನು ಒಂದು 3 ತಾಸು ಮುಚ್ಚಿಡಂದ್ರೆ. ಈಗ ನೋಡಿರಿ, 3 ತಾಸಿನ ನಂತರ ಇದನ್ನು ಓಪನ್ ಮಾಡ್ತೀನಿ. ನೋಡಿರಿ, ಇವಾಗ ಮೆತ್ತಗೆ ನೋಡಿರಿ, ಫುಲ್ ಮೆತ್ತಗಾಗ್ಯಾವು. ಅದಕ್ಕೋಸ್ಕರನೇ ಇದನ್ನು ಬಿಸಿನೀರಲ್ಲಿ ನೆನೆಯಿಡ್ಬೇಕು. ನೋಡಿರಿ, ಮತ್ತು ಮ್ಯಾಗೆಲ್ಲ ಔಷಧಿ ಸಿಂಪಡಿಸಿರ್ತಾರಲ್ಲ ಅದು ಹೋಗಲಿ ಅಂತ ನೆನೆಯಿಡೋದು. ಬನ್ನಿ, ಇವಾಗ ಇದನ್ನು ಮಿಕ್ಸಿಗೆ ಹಾಕ್ತೀನಿ. ನೋಡಿರಿ, ಇವಾಗ ಮೆಣಸಿನ್ಕಾಯಿನ ನೀರು ಬಸ್ಕೊಂಡು ಎಲ್ಲ ಒಂದು ಜಾರಿಗೆ ಹಾಕ್ತೀನಿ. ನೋಡಿ, ಇದನ್ನು ಕಲ್ಲಲ್ಲಿ ಅರೆದ್ರಂತೂ ತುಂಬ ಚೆನ್ನಾಗಿ ಬರ್ತೈತಿ. ನೀವು 8 ದಿನ ಇಟ್ಕೊಂಡು ತಿನ್ಬೋದು. ನೋಡಿರಿ, ಕಲ್ಲಲ್ಲಿ ಅರೆದ್ರೆ, ಮಿಕ್ಸಿಯಲ್ಲಿ ಹಾಕಿದ್ರೆ ಏನು ಸಮಸ್ಯೆ ಇಲ್ಲ. ಇವಾಗ ಅರಿಯೋದಕ್ಕೆ ಜನಕ್ಕೆ ಟೈಮ್ ಇಲ್ಲ, ಎಲ್ಲರೂ ಬಿಜಿ ಟೈಮ್ ಇರೋದ್ರಿಂದ ಪಟ ಅಂತ ಮಿಕ್ಸಿಗೆ ಹಾಕಿ ಮಾಡ್ಕೋಬೋದು. ನೋಡಿರಿ, ಇದು ಕೂಡ ಚೆನ್ನಾಗಿ ಬರ್ತದೆ ಟೇಸ್ಟು. ಬನ್ನಿ, ಇದಕ್ಕೆ ಏನೇನು ಹಾಕ್ಬೇಕಂತ ಹೇಳ್ತೀನಿ. ಈಗ ಇದಕ್ಕೆ ನೋಡಿರಿ, ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ತೀನಿ. ನೋಡಿರಿ, ಸ್ವಲ್ಪ ಉಪ್ಪಾದ್ರೆ ಸಾಕು. ಮತ್ತು ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಮತ್ತು ನೋಡಿರಿ 2 ಸಣ್ಣ ಗಡ್ಡೆ ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ಬೆಲ್ಲ, 1 ಸ್ಪೂನು ಜೀರಿಗೆ, ಎಷ್ಟು ಹಾಕ್ಬೇಕು. ನೋಡಿರಿ, ಬೆಳ್ಳುಳ್ಳಿ ನಾವು ಎಷ್ಟು ಜಾಸ್ತಿ ಹಾಕ್ತೀವಿ ಅಷ್ಟು ಟೇಸ್ಟ್ ಚೆನ್ನಾಗಿ ಬರ್ತೈತಿ. ಬೆಲ್ಲ ಯಾಕೆ ಹಾಕ್ತೀನಪ್ಪ ಅಂತಂದ್ರೆ ಇದಕ್ಕೆ ಸ್ವಲ್ಪ ಹುಳಿ ಹಾಕ್ಬೇಕು. ನೋಡಿರಿ, ಹುಣಸೆ ಹುಳಿ ಹಾಕಿದ್ರಷ್ಟು 5-6 ದಿನ ಇಟ್ಕೊಂಡು ತಿನ್ಬೋದು. ನೋಡಿರಿ, ಎಲ್ಲಿಗಾದ್ರೂ ಹೊರಗೆ ಹೋಗ್ಬೇಕಂದ್ರೆ ಈ ಚಟ್ನಿ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಇವಾಗ ಇದನ್ನೆಲ್ಲ ನಾನು ಜಾರಿಗೆ ಹಾಕ್ತೀನಿ. ನೋಡಿ, ಮೊದಲೇಕರೆ ಬೆಲ್ಲ ಹಾಕ್ತೀನಿ, ಆಮ್ಯಾಗ ಬೆಳ್ಳುಳ್ಳಿ ಹಾಕ್ತೀನಿ. ನೋಡಿರಿ, ಆಮ್ಯಾಗ ಸ್ವಲ್ಪ ಜೀರಿಗೆ. ಟೇಸ್ಟ್ ಅಂತೂ ಮಸ್ತಾಗಿ ಬರ್ತದೆ. ನೋಡಿರಿ, ನೀವು ಇದನ್ನು ರೊಟ್ಟಿ ಜೊತೆಗೆ, ಅನ್ನದ ಜೊತೆಗೆ, ಚಪಾತಿ ಜೊತೆಗೆ ಎಲ್ಲದಕ್ಕೂ ತಿನ್ಬೋದು. ನೋಡಿರಿ, ಇವಾಗ ಹುಣಸೆಹಣ್ಣು ನೆನಿಟ್ಟಿದ್ನೆಲ್ಲ ಇದ್ರ ಸಮೇತನ ಅದಕ್ಕೆ ಹಾಕ್ತೀನಿ. ನೋಡಿ, ಇವಾಗ ಇದನ್ನ ಎಲ್ಲದನ್ನು ನುಣ್ಣಗೆ ರುಬ್ಕೋಬೇಕು. ನೋಡಿರಿ, ಕಲ್ಲಿದ್ದರೆ ಕಲ್ಲಲ್ಲಿ ಅರಿಬೋದು, ಎಲ್ಲರೂ ಬಿಜಿ ಇರೋದ್ರಿಂದ ಇವಾಗ ಎಲ್ಲಾದರೂ ಅವಸರಲ್ಲ, ಅದಕ್ಕೆ ಇದನ್ನು ಪಟ ಅಂತ ಮಾಡ್ಕೋಬೇಕು. ನೋಡಿರಿ, ಮಿಕ್ಸಿಗೆ ಹಾಕಿಬಿಟ್ರೆ ಪಟ ಅಂತ ಚಟ್ನಿ ರೆಡಿ ಆಗುತ್ತೆ. ಅರಿವಷ್ಟು ಇವಾಗ ಯಾರಿಗೂ ಪುರ್ಸೊತ್ತಿಲ್ಲ, ಅದಕ್ಕೆ ಪಟ ಅಂತ ಮಿಕ್ಸಿಗೆ ಹಾಕಿಬಿಡ್ತೀನಿ. ನೋಡಿರಿ, ಅದು ಮಸ್ತಾಗಿ ಬರ್ತೈತಿ. ನೋಡಿರಿ, ಮಿಕ್ಸಿ ಹಾಕಿದ್ದೀನಿ, ಎಷ್ಟು ಮಸ್ತಾಗಿ ಬಂದೈತೆ ಕಲರ್, ಮಸ್ತಾಗಿ ಬಂದೈತೆ. ನೋಡಿರಿ, ಕಲರ್ ಅಂತೂ ಮಸ್ತಾಗಿ ಬಂದೈತಿ. ನೋಡಿರಿ, ತೋರಿಸ್ತೀನಿ. ನೋಡಿ,
ಕಲ್ಲಲ್ಲಿ ಹರಿದ್ರಂತೂ ಇದ್ರಕ್ಕೆ ಮಸ್ತಾಗಿ ಬರ್ತೈತಿ ನೋಡಿರಿ. ಎಷ್ಟು ಜಿಗಿಯಾಗಿ ಬಂದೈತೆ ನೋಡಿರಿ. ಬಿಸಿನೀರ ನೆನಿಟ್ರೆ ಜಿಗಿಯಾಗಿ ಬರುತ್ತೆ ನೋಡಿರಿ. ಕಡಂಗಿಲ್ಲ ಏನಿಲ್ಲ. ಹುಣಸೆಹಣ್ಣು ಹಾಕಿರೋದ್ರಿಂದ ಒಂದು 4-5 ದಿನ ಇಟ್ಕೊಂಡು ತಿನ್ಬೋದು ನೋಡಿ. ಈಗ ಮಸ್ತಾಗಿ ಬಂದೈತೆ ನೋಡಿರಿ. ಇನ್ನು ಅನ್ನಕ್ಕೆ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ತಿನ್ಬೋದು ನೋಡಿರಿ. ವಾವ್, ಇನ್ನೂ ಸ್ವಲ್ಪ ಕೆಲಸ ಐತೆ ತಡ್ರಿ. ಪೂರ ನೋಡಿರಿ ಇನ್ನೂ ಐತಿ. ಒಗ್ಗರಣೆ ಹಾಕ್ತೀನಿ ಇದಕ್ಕೆ. ಹುಳಿ ಬೆಲ್ಲ ಹಾಕಿರೋದ್ರಿಂದ 4-5 ದಿನ ಇಟ್ಟರೆ ಇದು ಹಾಳಾಗಲ್ಲ ನೋಡಿರಿ. ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ತೀನಿ ನೋಡಿರಿ. ಇಷ್ಟ ಆದ್ರೆ ಸಾಕು. ಸ್ವಲ್ಪ ಜೀರಿಗೆ ಹಾಕ್ತೀನಿ ನೋಡಿರಿ. ಚಟ್ಪಟ ಉದ್ದಿನಬೇಳೆ, ಇವು ಕೆಂಪು ಆಲ್ರಿ ಒಂದಿದೆ. ಸಾರಿ, ಉಳ್ಳಾಗಡ್ಡಿ ಹಾಕ್ತೀನಿ ನೋಡಿರಿ. ಉಳ್ಳಾಗಡ್ಡಿ ಕೂಡ ಚೆನ್ನಾಗಿ ಹಾಕ್ತೀನಿ ನೋಡಿರಿ. ಎಣ್ಣೆ ಫ್ರೈ ಆಗ್ಬೇಕು. ಮಸ್ತ್ ಕಾಂಬಿನೇಷನ್ ನೋಡಿರಿ. ಚಟ್ನಿ ಮೊಸರು ಹಾಕೋಬೋದು, ಚಟ್ನಿ ತುಪ್ಪ ಹಾಕೋಬೋದು, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಸಾಕಾಗುತ್ತೆ ನೋಡಿರಿ. ಕೆಂಪಾಗತ್ತಂತಾವೆ, ಅದಕ್ಕೆ ಚಟ್ನಿ ಇದಕ್ಕೆ ಹಾಕ್ತೀನಿ ನೋಡಿರಿ. ಅಷ್ಟು ಎಲ್ಲ ಚಟ್ನಿ ನೋಡಿರಿ. ಕಲರ್ ಹೆಂಗೆ ಬಿಡಕ್ಕಂತೈತೆ ನೋಡಿರಿ. ಅದು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಆಗಲೇ ಹೇಳ್ದಂಗೆ 4 ದಿನ 5 ದಿನ ಇಟ್ಟು ತಿನ್ಬೋದು ನೋಡಿರಿ. ಹಿಂಗೆ ಎಣ್ಣೆಯಾಗ ಫುಲ್ಲು ಫ್ರೈ ಮಾಡ್ಕೋಬೇಕು ನೋಡಿರಿ. ಅಂದ್ರೆ ಇದು ಹಾಳಾಗಂಗಿಲ್ಲ. ಹಂಗೆ ಸೀದಾ ಮಿಕ್ಸಿ ಹಾಕಿ ಅಥವಾ ಕಲ್ಲಲ್ಲಿ ತೆಗೆದುಕೊಂಡು ಹೋದ್ರೆ ಜಲ್ದಿನ ಹಾಳಾಕೈತೆ ನೋಡಿರಿ ಚಟ್ನಿ. ನೋಡಿರಿ ಕಲರ್ ಹೆಂಗೆ ತಾನೇ ಹೆಂಗೆ ಬಿಟ್ಕೊಳಕಂತೈತೆ ನೋಡಿರಿ. ಬ್ಯಾಡಗಿ ಮೆಣಸಿನ್ಕಾಯಿ ಅಷ್ಟು ಖಾರನೂ ಇಲ್ಲ, ಅಷ್ಟು ಸಪ್ಪನೂ ಇಲ್ಲ ನೋಡಿರಿ. ಎಷ್ಟು ಮಸ್ತಾಗಿ ಬಂದೈತಿ. ನೀವು ಮನೆಯಲ್ಲಿ ಮಾಡಿ ಹೇಳ್ರಿ ಚೆನ್ನಾಗೈತೋ ಎಲ್ಲೋ ಬಂತಂದ್ರೆ. ಕಲರ್ ನೋಡಿರಿ ತಾನೇ ಬಿಡಕ್ಕಂತೈತಿ. ಗ್ಯಾಸ್ ಆಫ್ ಮಾಡ್ತೀನಿ. ಇದನ್ನಾರಿಂದ ಒಂದೇ ಡಬ್ಬದಲ್ಲಿ ತುಂಬ್ಕೊಂಡು ನೀವು ಎಲ್ಲಿಯಾದ್ರೂ ಹೋಗ್ಬೇಕಾದ್ರೆ ತೊಗೊಂಡು ಹೋಗಿ ನೋಡಿರಿ. ಒಟ್ಟು ಕೆಡೋದಲ್ಲ. ಇವಾಗ ಒಂದೇ ಬಟ್ಲಕ್ಕೆ ಹಾಕ್ತೀನಿ ನೋಡಿರಿ. ಈಗ ನೋಡಿರಿ ಒಂದು ಇದಕ್ಕೆ ಸರ್ವ್ ಮಾಡಿ ನೋಡಿರಿ. ಕಲರ್ ಅಷ್ಟು ಮಸ್ತಾಗಿ ಬಂದೈತಿ. ಇನ್ನು ಸುಡತೈತಿ ನೋಡಿರಿ. ಇದು ತಣ್ಣಗಾದ್ಮೇಲೆ ಒಂದು ಡಬ್ಬಿಗೆ ತೆಗೆದಿಟ್ಕೋಬೇಕು ನೋಡಿರಿ. ಇದನ್ನು ಮಸ್ತಾಗಿ ಬಂದೈತೆ ನೋಡಿರಿ. ಇದು ಇನ್ನೂ ಸುಡಾಕಂತೈತಿ ನೋಡಿರಿ. ಕಲರ್ನ ಎಷ್ಟು ಚೆನ್ನಾಗಿ ಬಂದೈತಿ. ಸೂಪರ್.